ಒಬ್ಬರ ನೆರಳಲ್ಲಿ ಬೆಳೆಯಬೇಕೆಂದು ಯಾವತ್ತೂ ಅಂದುಕೊಳ್ಳಬೇಡಿ. ಕಷ್ಟವಾದರೂ ಸರಿ, ಸ್ವಂತವಾಗಿ ಬೆಳೆಯಲು ಅಭ್ಯಾಸ ಮಾಡಿಕೊಳ್ಳಿ. ನಿಮಗೆ ಒಬ್ಬರ ಜೀವನವನ್ನು ಸ್ವಲ್ಪವಾದರೂ ಸ್ಫೂರ್ತಿಗೊಳಿಸುವ ಶಕ್ತಿ ಇದ್ದರೆ ತಕ್ಷಣವೇ ಪ್ರಯತ್ನಿಸಿ. ಈಗಿನ ಪ್ರಪಂಚಕ್ಕೆ ಅದು ತುಂಬಾ ಅವಶ್ಯಕ. ಒಬ್ಬರ ಕೈಯಲ್ಲಿ ನೀನು ಮೋಸ ಹೋಗಿರುವೆ ಎಂದರೆ ಅದು ಇತರರ ತಪ್ಪಲ್ಲ, ಅದು ನಿನ್ನ ಅಸಮರ್ಥತೆ. ಮೋಸ ಹೋಗದಿರುವ ತಿಳುವಳಿಕೆಯನ್ನು ಬೆಳೆಸಿಕೊ. ಯಾವುದು ಸತ್ಯವೋ ಯಾವುದು ಮೋಸವೋ ಎಂಬ ಅವಗಾಹನೆ ಇರಲಿ. 100 ಬಿಂದಿಗೆ ನೀರು ಹಾಕಿದ ಮಾತ್ರಕ್ಕೆ ಮರ ತಕ್ಷಣವೇ ಹಣ್ಣುಗಳನ್ನು ಬಿಡುವುದಿಲ್ಲ. ಹಾಗೆ ನಾವು ಹೆಚ್ಚು ಕಷ್ಟಪಡುತ್ತಿರುವೆವು ಎಂದು ಕ್ಷಣಾರ್ಧದಲ್ಲೇ ಎಲ್ಲ ಕೆಲಸಗಳೂ ಆಗುವುದಿಲ್ಲ. ಎಲ್ಲವುದಕ್ಕೂ ಒಂದು ಸಮಯ ಬರಬೇಕು. ಮನುಷ್ಯನಿಗೆ ಸಹನೆ ಇರಬೇಕು. ಹಾಗೆ ನಿರಂತರ ನಮ್ಮ ಪ್ರಯತ್ನವೂ ಮುಂದುವರಿಯಬೇಕು. ಮೆದುಳಲ್ಲಿ ಒಂದು ಯೋಚನೆ ಹುಟ್ಟಿ ಮನಸ್ಸು ಅದನ್ನು ಗಟ್ಟಿಯಾಗಿ ನಂಬುವುದಾದರೆ ಅದನ್ನು ಖಂಡಿತವಾಗಿಯೂ ಸಾಧಿಸಬಲ್ಲೆ. ಏಳು, ಎದ್ದೇಳು, ಹೊರಡಲು ಸಿದ್ಧನಾಗು. ನಿನ್ನ ಮನಸ್ಸಿನ ದುಃಖಗಳೆಂಬ ಸಂಕೋಲೆಯನ್ನು ಬಿಡಿಸಿಕೊ. ಜೀವನದಲ್ಲಿ ಏಳು ಬೀಳುಗಳು ಸಹಜ. ಬಿದ್ದ ಸ್ಥಳದಿಂದಲೇ ಕಾರ್ಯೋನ್ಮುಖನಾಗು. ಪರ್ವತದ ಎತ್ತರ ನೋಡಿ ಭಯಪಟ್ಟರೆ ಶಾಶ್ವತವಾಗಿ ಕೆಳಗೆ ಬಿದ್ದು ಬಿಡು. ಧೈರ್ಯ ಮತ್ತು ಸಾಹಸಭರಿತನಾಗಿ ಒಂದೊಂದೇ ಹೆಜ್ಜೆ ಇಡುತ್ತಾ ಸಾಗಿದರೆ ಶಿಖರಾಗ್ರವನ್ನು ತಲುಪುವೆ. ದೃಢತೆ ಅನ್ನೋ ಫಲವತ್ತಾದ ಭೂಮಿಯಲ್ಲೇ ಯಶಸ್ಸನ್ನೂ ಬೆಳೆಯಬಲ್ಲವು. ಜೀವನದಲ್ಲೂ ಒಂದು ಲಕ್ಷ್ಯವನ್ನು ನಿರ್ಮಿಸಿಕೊಳ್ಳಿ. ಅದನ್ನೇ ನಿಮ್ಮ ಜೀವನದ ಲಕ್ಷ್ಯವನ್ನಾಗಿಸಿ. ಅದನ್ನೇ ಧ್ಯಾನಿಸಿ, ಅದನ್ನೇ ಉಸಿರಾಡಿ. ಇದೇ ಯಶಸ್ಸಿನ ರಹಸ್ಯ. ಉನ್ನತವಾಗಿ ಯೋಚಿಸುವವರಿಗೆ ಯಾವತ್ತೂ ಒಂಟಿತನ ಆಡುವುದಿಲ್ಲ. ಏಕೆಂದರೆ ಅವರ ಯೋಚನೆಗಳೇ ಅವರ ಮಿತ್ರರು. ಎಲ್ಲವುದನ್ನು ಕಳೆದುಕೊಂಡರೂ ಆತ್ಮವಿಶ್ವಾಸವನ್ನು ಯಾವತ್ತೂ ಕಳೆದುಕೊಳ್ಳಬೇಡಿ. ಅದು ಒಂದಿದ್ದರೆ ಸಾಕು. ನಾವು ಕಳೆದುಕೊಂಡಿರುವುದೆಲ್ಲವನ್ನೂ ಪಡೆದುಕೊಳ್ಳಲು ಸಾಧ್ಯ. ನಡೆದು ಹೋದುದರ ಬಗ್ಗೆ ಯಾವತ್ತೂ ಚಿಂತಿಸಬೇಡಿ. ಏಕೆಂದರೆ ನಡೆದ ಒಳಿತು ನಮಗೆ ಆನಂದವನ್ನು ಕೊಟ್ಟರೆ ನಡೆದ ಕೇಡು ನಮಗೆ ಅನುಭವವನ್ನು ಕೊಡುತ್ತದೆ. ನೆನಪಿಟ್ಟುಕೊಳ್ಳಿ, ಆನಂದಕ್ಕಿಂತ ಅನುಭವ ದೊಡ್ಡದು. ಜೀವನದಲ್ಲಿ ಸೋತಿರುವೆನೆಂದು ದುಃಖಪಡುತ್ತಿರುವಿರ? ಒಂದು ಬಾರಿ ಸೋತು ಗೆದ್ದವರ ಚರಿತ್ರೆಯನ್ನು ಓದಿ. ಈ ಪ್ರಪಂಚದಲ್ಲಿ ಕೆಟ್ಟು ಬದುಕಿರುವವರು ಇದ್ದಾರೆ, ಆದರೆ ಬದುಕಿ ಕೆಟ್ಟವರು ಇಲ್ಲ. ಜೀವನದಲ್ಲಿ ಸಾಧಿಸುವ ಅತಿ ಉನ್ನತ ಯಶಸ್ಸು ಯಾವುದು ಗೊತ್ತೇ? ನಮ್ಮನ್ನು ನಾವು ತಿಳಿದುಕೊಳ್ಳುವುದು. ಇನ್ನೂ ಉನ್ನತ ವಿಷಯ ಯಾವುದೆಂದರೆ ನಾವು ತಿಳಿದುಕೊಂಡ ವಿಷಯಕ್ಕೆ ಸಂತೃಪ್ತಿ ಹೊಂದುವುದು. ಜೀವನ ಯಾವಾಗಲೂ ಸವಾಲುಗಳನ್ನು ಎಸೆಯುತ್ತಿರುತ್ತದೆ. ಅವುಗಳನ್ನು ಎದುರಿಸಿ ನಿಂತವರೇ ಯಶಸ್ವಿಯಾಗುತ್ತಾರೆ. ಹಣ ಮತ್ತು ಅಧಿಕಾರದಿಂದ ಅಹಂಕಾರ ಪಡಬೇಡ. ಜೀವನ ಒಂದು ಚದುರಂಗದ ಹಾಗೆ. ಆಟ ಮುಗಿದ ಬಳಿಕ ರಾಜ ಮತ್ತು ಸೈನಿಕರಿಬ್ಬರೂ ಒಂದೇ ಪೆಟ್ಟಿಗೆಯೊಳಗೆ ಸೇರುತ್ತಾರೆ ಎಂಬುದನ್ನು ಮರೆಯಬೇಡ. ನಾವು ಪೂರ್ತಿಯಾಗಿ ಸಂತೋಷವಾಗಿ ಇಲ್ಲದಿರುವುದಕ್ಕೆ ಕಾರಣವೇನು ಗೊತ್ತೇ? ನಮ್ಮ ಬಳಿ ಇರುವುದರ ಬಗ್ಗೆ ತಿರಸ್ಕಾರ ಭಾವ ಮತ್ತು ಇಲ್ಲದಿರುವುದರ ಬಗ್ಗೆ ಇರುವ ಆಸಕ್ತಿ. ನಿನ್ನ ಕನಸು ಒಡೆದು ನುಚ್ಚು ನೂರಾದರೂ ಆ 100ರಲ್ಲಿ ಒಂದನ್ನು ತರಲು ಮರೆಯಬೇಡ. ಏಕೆಂದರೆ ಹೊಸ ಆರಂಭಕ್ಕೆ ಅದುವೇ ಆಧಾರ. ನಾವು ಜೀವನದಲ್ಲಿ ಪ್ರಶಾಂತವಾಗಿ ಇರಬೇಕೆಂದರೆ ಎರಡೇ ಮಾರ್ಗ.
ಒಂದು, ನಮ್ಮ ಸಮಸ್ಯೆಯನ್ನು ಯಾರೊಂದಿಗೂ ಹೇಳಬಾರದು ಮತ್ತು ಇತರರ ಸಮಸ್ಯೆಯಲ್ಲಿ ತಲೆ ಹಾಕಬಾರದು. ಯೋಚಿಸದೆ ಮಾತನಾಡುವುದು, ಹಾಗೆ ಅರ್ಥವಿಲ್ಲದ ಆವೇಶ ಪಡುವುದು ಈ ದಿನಕ್ಕೆ ಸರಿ ಎನಿಸುತ್ತದೆ. ಆದರೆ ಯಾವುದೋ ಒಂದು ದಿನ ನಿನ್ನಿಂದ ಎಲ್ಲರೂ ದೂರವಾಗುತ್ತಾರೆ. ನಾವು ಅಹಂಕಾರದಿಂದ ಯಾವುದನ್ನೂ ಸಾಧಿಸಲಾಗುವುದಿಲ್ಲ. ಏನಾದರೂ ಮಾತನಾಡುವ ಮುನ್ನ ಸ್ವಲ್ಪ ಯೋಚಿಸಿ ಮಾತನಾಡುವುದು ನಮ್ಮಲ್ಲಿಯ ಪ್ರಬುದ್ಧತೆಯನ್ನು ತೋರಿಸುತ್ತದೆ. ನೀವು ಏನೇ ಮಾಡಿದರೂ ನೀತಿ ನಿಜಾಯಿತಿಯಿಂದ ಮಾಡಿದರೆ ಯಾರಿಗೂ ಹೆದರುವ ಅಗತ್ಯವಿಲ್ಲ. ಈ ಜೀವನವನ್ನು ನಾನು ಸೃಷ್ಟಿಸಿರುವುದು ಆನಂದದಿಂದ ಇರಲು, ಸಂತೋಷದಿಂದ ಇರಲು. ಆದರೆ ಮನುಷ್ಯ ಬರೀ ದುಃಖದಲ್ಲಿಯೇ ಇರುವನು. ಈ ದುಃಖಕ್ಕೆ ಕಾರಣ ತನ್ನ ನಿರೀಕ್ಷೆಗಳಿಗೆ ತಕ್ಕಂತೆ ಜೀವನ ನಡೆಯದೇ ಇದ್ದಾಗ ಜೀವನದಲ್ಲಿ ದುಃಖವು ಆವರಿಸುವುದು. ಅದನ್ನೇ ವೃಥಾ ಚಿಂತಿಸುತ್ತಾ ಕುಳಿತುಕೊಳ್ಳುವರು. ಬಹಳಷ್ಟು ಜನರು ಯಾವಾಗಲೂ ಕಳೆದು ಹೋದ ಜೀವನ ಕುರಿತು ಚಿಂತಿಸುವುದೇ ಅವರ ಕಾಯಕವನ್ನಾಗಿ ಮಾಡಿಕೊಂಡಿರುವರು. ನೀವೇ ಹೇಳಿ, ಈಗಾಗಲೇ ಕಳೆದು ಹೋದ ಜೀವನ ಮತ್ತೆ ಮರಳಿ ಬರುವುದು ಸಾಧ್ಯವೇ? ಇದು ಎಲ್ಲಿಯಾದರೂ ಸಂಭವಿಸಿದೆಯೇ? ಅದು ಎಂದಿಗೂ ಸಾಧ್ಯವಿಲ್ಲ. ಅದು ನಿಮ್ಮ ಭಾವನೆಯಲ್ಲಿ ಒಳ್ಳೆಯದಿರಲಿ ಅಥವಾ ಕೆಟ್ಟದಿರಲಿ, ಯಾವುದೇ ಕಳೆದು ಹೋದ ಸಂದರ್ಭ ಮತ್ತೆ ಮರಳಿ ಬರಲು ಸಾಧ್ಯವಿಲ್ಲ. ಆದರೂ ಹೀಗಾಗಬಾರದಿತ್ತು, ಈ ರೀತಿ ಮಾಡಬಹುದಿತ್ತು. ಹೀಗೆ ಹಲವು ರೀತಿಯ ಚಿಂತೆಗಳಿಂದ ಮನುಷ್ಯ ದುಃಖಿತನಾಗಿರುವ. ನೀವೇ ಹೇಳಿ, ಚಿಂತಿಸುವುದರಿಂದ ಅದು ಬದಲಾಗಲು ಸಾಧ್ಯವೇ? ಅತಿಯಾದ ಚಿಂತೆಯಿಂದ ನಮ್ಮ ಮನಸ್ಸಿಗೆ ಒತ್ತಡ, ದುಃಖ, ನೋವು, ಅದರಿಂದ ಹಲವು ರೀತಿಯ ಕಾಯಿಲೆಗಳು. ಕೆಲವರು ಹೇಳುವರು, ಚಿಂತಿಸದಿದ್ದರೆ ಜೀವನ ಹೇಗೆ ನಡೆಯುವುದೆಂದು. ಇದು ಮೂರ್ಖತನವಲ್ಲದೆ ಮತ್ತೇನು? ಕಳೆದು ಹೋದ ಗತವನ್ನು ಮರೆಯಲೇಬೇಕು. ಮರೆಯುವುದು ಸುಲಭವಲ್ಲ, ಆದರೂ ಮರೆಯಬೇಕು. ಅದು ಎಂದಿಗೂ ಮರಳಿ ಬರುವುದಿಲ್ಲ. ಇದುವೇ ಸತ್ಯ, ಸತ್ಯ, ಸತ್ಯ. ಜೀವನ ಇರುವುದು ಈಗ, ಈ ಕ್ಷಣ ಮತ್ತು ಭವಿಷ್ಯದಲ್ಲಿ. ಮುಂದೆ ಆಗುವುದನ್ನು ಒಳ್ಳೆಯ ರೀತಿಯ ಚಿಂತನೆಗಳಿಂದ ಜೀವನವನ್ನು ರೂಪಿಸಿಕೊಳ್ಳಿ. ಆಗಿ ಹೋಗಿರುವುದನ್ನು ಹಿಡಿದು ಹಠ ಸಾಧಿಸುವುದು ಜ್ಞಾನವಂತರ ಲಕ್ಷಣವಲ್ಲ. ಯಾವುದೇ ಕೆಲಸವನ್ನು ಆರಂಭಿಸುವಾಗ ಫಲದ ಚಿಂತೆಯನ್ನು ನನಗೆ ಬಿಡಿ. ಫಲದ ನಿರೀಕ್ಷೆಯನ್ನು ಬಿಟ್ಟು ಕೆಲಸವನ್ನು ಆರಂಭಿಸಿ. ಒಳ್ಳೆಯ ಫಲಿತ ಸಿಗಲೆಂಬ ಆಶೆ ಇರಲಿ, ದೃಷ್ಟಿ ಇರಲಿ, ಆದರೆ ಅತಿಯಾದ ನಿರೀಕ್ಷೆ ಬೇಡ. ಅತಿಯಾದ ನಿರೀಕ್ಷೆಯಲ್ಲಿ ಚಿಂತೆ ಇದೆ, ದುಃಖ ಇದೆ. ಪ್ರಕೃತಿಯಲ್ಲಿ ಒಂದು ರಹಸ್ಯ ಇದೆ. ಯಾವುದೇ ಕೆಲಸವನ್ನು ಫಲಿತದ ನಿರೀಕ್ಷೆಯಿಲ್ಲದೆ ಆರಂಭಿಸಿದಾಗ ಅದು ಖಂಡಿತವಾಗಿಯೂ ಒಳ್ಳೆಯ ಫಲಿತವನ್ನು ಕೊಡುತ್ತದೆ. ನೀವೇ ನಿಮ್ಮ ಅನುಭವದಲ್ಲಿ ನೋಡಿಕೊಳ್ಳಿ. ಯಾವುದನ್ನು ಅತಿ ಹೆಚ್ಚು ನಿರೀಕ್ಷೆ ಇಟ್ಟುಕೊಳ್ಳುವಿರೋ ಅದು ಖಂಡಿತವಾಗಿಯೂ ಫಲಿತವನ್ನು ಕೊಡುವುದಿಲ್ಲ. ಕೊನೆಗೆ ದುಃಖ ಮತ್ತು ಚಿಂತೆಗೆ ಒಳಪಡಿಸುತ್ತದೆ. ಧೈರ್ಯದಿಂದ ಇರಿ, ಶಾಂತಿಯಿಂದ ಇರಿ, ಸಮಾಧಾನದಿಂದ ಇರಿ. ಖಂಡಿತವಾಗಿಯೂ ಎಲ್ಲವೂ ಒಳ್ಳೆಯದೇ ಆಗುತ್ತದೆ. ಇವೆಲ್ಲವುಗಳಲ್ಲಿ ನಿಮಗಿಷ್ಟವಾದ ಸೂಕ್ತಿಯನ್ನು ಕಾಮೆಂಟ್ ಮುಖಾಂತರ ತಿಳಿಸಿ. ವಿಡಿಯೋ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ. ಧನ್ಯವಾದಗಳು.